ಕಲ್ತೂರಾಟ ಮಾಡಿದ್ದೀರಾ, 9 ಜನಕ್ಕೂ ಅಧಿಕ ಜನರಿಗೆ ಗಾಯ ಆಗಿದೆ, ಗಾಡಿಗಳನ್ನು ಬೀಳ್ಸಕ್ಕೆ ಹೋದ್ರೆ ಇದು ಅವರ ಪ್ರೀ ಪ್ಲ್ಯಾನ್. ಯಾಕಂದರೆ ನಮ್ಮ ಹೋರಾಟ ನಾವು ಶಾಂತಿಯುತಿಯನ್ನು ಮಾಡ್ತಾಯಿದ್ವಿ. ಯಾರ್ದು ನಾವು ಹಲ್ಲೆ ಮಾಡಬೇಕು, ತೊಂದರೆ ಮಾಡಬೇಕು ಅಂತ ಇರಲಿಲ್ಲ. ಇದು ಒಂದು ನಮಗೆ ಬಂದ ಮಾಹಿತಿ ಈಗ ಬಂದ ಮಾಹಿತಿ ಪ್ರಕಾರ ಇದು ಒಂದು ಕಡೆ ಒಂದು ಟೀಮ್ ಕೂತ್ಕೊಂಡು ಮಾತಾಡಿರುವಂಥದ್ದು. ಯಾಕಂದರೆ ಡಿ ಸಿ ಅವರು ಆಮೇಲೆ ಎಸ್ ಪಿ ಅವರು ಒಂದು ಕಡೆ ಕೂತ್ಬಿಟ್ಟು ನಮ್ಮ ಹೋರಾಟವನ್ನು ಹತ್ತಿಕ್ಕಬೇಕು, ಆಮೇಲೆ ಮಲೆನಾಡಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿದರೆ ಇವ್ರ ಮೇಲೆ 4 ಜನ ಮೇಲೆ ಕೇಸ್ ಮಾಡಿದರೆ ಅವರು ಶಾಂತಿ ಆಗ್ತಾರೆ ಅಂತ ತಣ್ಣಗಾಗ್ತಾರೆ ಅಂತೇಳಿ ಅವರ ಒಂದು ಭಾವನೆ ಇದೆ. ಆ ಭಾವನೆ ಸುಳ್ಳು. ನಮ್ಮ ಕಿಚ್ಚನ್ನು ಜಾಸ್ತಿ ಮಾಡಿದ್ದಾರೆ. ಆ ಕಿಚ್ಚನ್ನು ಜಾಸ್ತಿ ಮಾಡಿದ್ರಿಂದ ನಮ್ಮ ಹೋರಾಟದ ಬಲವೂ ಜಾಸ್ತಿ ಆಗಿದೆ. ಮತ್ತೊಂದು ನಾನು ಮಾನ್ಯ ಆರೋಪ ಮಾಡಿದೆ, ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ, ನಾವು ಗಾಡಿ ಪಲ್ಟಿ ಮಾಡೋಕ್ಕೆ ಹೋಗಿದ್ದೀವಿ, ಕಲ್ಲು ತೂರಾಟ ಮಾಡಿದ್ವಿ. ಇದೆಲ್ಲ ಸುಳ್ಳು ಆರೋಪ. ಯಾಕಂದರೆ ನಮ್ಮ ತಾಳ್ಮೆಯನ್ನು ಅವರು ಪರೀಕ್ಷೆ ಮಾಡಿದ್ದಾರೆ. ನಾವು ಸಂಜೆವರೆಗೂ ನಾವು ಕಾಯ್ತಾ ಇದ್ದೀವಿ. ಡಿ ಸಿ ಅವರು ಏನೋ ಸುಮ್ಮನೆ ಯಾವುದು ಸುಳ್ಳು ಕಾರಣ ಹೇಳಿ ನಾನು ಬೇರೆ ಕಡೆ ತಾಲೂಕಿಗೆ ಹೋಗಿದ್ದೆ, ಅಲ್ಲಿ ಕೆಲಸ ಇತ್ತು ಅಂದರೆ ಅವರಿಗೆ ಅದು ಮುಖ್ಯನಾ ನಮ್ಮ ಇಲ್ಲಿ ರಸ್ತೆ ತಡೆ ಮುಖ್ಯ ಇತ್ತು ಅಂತ ನನಗೆ ಗೊತ್ತಾಗ್ತಿಲ್ಲ. ಇದಕ್ಕೆ ಅವರು ಉತ್ತರ ಕೊಡಬೇಕು. ಯಾಕಂದರೆ ಇದು ಬೆಳಗ್ಗೆ ಸಾಲ್ವ್ ಆಗುವಂಥ ಇದು ಹೋರಾಟ ಇತ್ತು. ಸಂಜೆಯವರು ನಮ್ಮನ್ನು ಯಾಕೆ ಕಾಯಿಸಿದರು? ಪೊಲೀಸವರು ಬೇಕಂತೇಳಿ ನಮ್ಮ ಮೇಲೆ ಹಲ್ಲೆ ಮಾಡಲಿಕ್ಕೆ ನೋಡಿದರು, 2-3 ಸಲ ನೋಡಿದರು. ಆದರೂ ನಮ್ಮವ್ರಿಗೆ ನಾವು ತಡೆ ಹಿಡಿದು ಯಾವುದೇ ರೀತಿ ಅವ್ರ ಮೇಲೆ ರೇಗಿಸಬೇಡಿ, ನಮಗೆ ವಿರುದ್ಧ ಇರೋದು ನಮ್ಮ ಸರ್ಕಾರದ ವಿರುದ್ಧ ಹಾಗೂ ನಮ್ಮ ಅರಣ್ಯ ಇಲಾಖೆ ನಾವು ಹೋರಾಟ ಮಾಡ್ತಿರೋದು ಪೊಲೀಸವ್ರ ಮೇಲೆ ಅಲ್ಲ ಅಂಥೇಳಿ ನಮ್ಮೊಂದು ಭಾವನೆ ಇತ್ತು. ಬಟ್ ಪೊಲೀಸವರು ಬೇಕಂತಲೇ ಇದು ನಮ್ಮ ಜನಪ್ರತಿಗಳು ಸ್ವಲ್ಪ ಮೂಲ ಬೇಕಂತೇಳಿ ಮಾಡಿದ್ದಾರೆ ಅಂತೇಳಿ ನನ್ನೊಂದು ಅಭಿಪ್ರಾಯ. ಯಾಕಂದರೆ ನೋಡಿ ಹೆಸರು ಕೊಟ್ಟಿದ್ದಾರೆ. ನಾವು ಯಾವುದಕ್ಕೂ ಜಗ್ಗಲ್ಲ, ಬಗ್ಗೋದು ಇಲ್ಲ. ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯೋದಿಲ್ಲ. ಅದೇನು ಕೇಸ್ ಮಾಡ್ತಾರೋ ಮಾಡಲಿ, ನಾವು ರೈತರ ಪರವಾಗಿ ಹೋರಾಟ ಮಾಡ್ತೀವಿ. ನಾವು ಯಾರಿಗೂ ಬೆಣ್ಣೆ ಹಾಕ್ಕೊಂಡು ಯಾರ್ದು ಹಣಕ್ಕಾಗಿ ನಾವು ಹೋರಾಟ ಮಾಡ್ತಿಲ್ಲ. ಅಲ್ಲಿ ಏನು ನಡೆದಿದೆ, ಕೆಲವು ನಮ್ಮ ಸ್ಥಳೀಯರೊಟ್ಟಿಗೆ ಸೇರಿಕೊಂಡು ಮಾಡಿದ್ದಾರೆ. ಅದ್ರ ನಮಗೆ ಮಾಹಿತಿ ಬಂದಿದೆ, ಅದರ ವಿಡಿಯೋ ಬಂದಿದೆ. ಯಾಕಂದರೆ ಸ್ಥಳೀಯರು ನಮ್ಮೊಟ್ಟಿಗೆ ಅಧಿಕಾರಿಗಳಾಗಲಿ ಜನಪ್ರತಿಗಳಾಗಲಿ ನಮ್ಮೊಟ್ಟಿಗೆ ಇಲ್ಲ ಅಂದರೂ ಅವ್ರು ನಮ್ಮೊಟ್ಟಿಗೆ ನಮಗೆ ಹೊಂದಾಣಿಕೆಯಿಂದ ಹೋಗಬೇಕಿತ್ತು. ಇದು ಬೇಕಂತಲೇ ಒಂದು ಕಡೆ ಕುಳಿತು ಇದು ಮಾಡಿದಂಥ ಷಡ್ಯಂತ್ರ. ಇದಕ್ಕೆ ಹೊಣೆಯಾಗಿ ನಾವು ಜನಪ್ರತಿಗಳೇ ಹೊಣೆಗಾರಿಕೆ ಮಾಡ್ತೀವಿ. ಅವರೇ ನಾಳೆ ಜನಗಳಿಗೆ ಉತ್ತರ ಕೊಡಬೇಕು. ನಾಳೆ ಚುನಾವಣೆ ನಿಲ್ಲೋದು ಯಾರೋ ಒಬ್ಬ ಅಧಿಕಾರಿ ನಿಲ್ಲೋದಲ್ಲ, ಯಾವನೊಬ್ಬ ಎಸ್ ಪಿ ಆಗಲಿ ಒಬ್ಬ ಡಿ ಸಿ ಆಗಲಿ ಎಲೆಕ್ಷನ್ ನಿಲ್ಲೋದಿಲ್ಲ. ಅವರ ಅಧಿಕಾರ ಓದಿಬಿಟ್ಟು ತೊಗೊಂಡಿರ್ತಾರೆ. ಅದು ಒಬ್ಬ ಜನಪ್ರತಿನಿಧಿ ಹತ್ತಿರದ ಓಟಿಗೆ ತೊಗೊಂಡು ಗೆದ್ದಿರ್ತಾನೆ. ಆತನಿಗೆ ಸ್ವಲ್ಪ ಇದಿರಬೇಕು, ಅದು ಜನಪ್ರತಿನಿಧಿಗೆ ಸ್ವಲ್ಪ ಮಾನಸಿಕ ಒಂದು ಗೊತ್ತಿರಬೇಕು, ಈ ರೀತಿ ಮಾಡಬಾರ್ದು ತಪ್ಪು ಅಂಥೇಳಿ ಗೊತ್ತಿರಬೇಕು. ಅಧಿಕಾರಿಗಳೊಟ್ಟಿಗೆ ಜನಪ್ರತಿನಿಧಿ ಸೇರಿದರೆ ನಮ್ಮ ಪರಿಸ್ಥಿತಿ ಏನು? ಆದರೂ ಏನೇ ಆಗಲಿ ಜನಪ್ರತಿನಿಧಿಗಳು ಅವರೊಟ್ಟಿಗಿದ್ದರೆ ನಮ್ಮೊಟ್ಟಿಗೆ ರೈತರಿದ್ದಾರೆ. ನಮ್ಮ ಹೋರಾಟ ನಿರಂತರ ಆಗ್ತಿದೆ. ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ. ಇರಲಿ, ಅದೇನು ಕೇಸ್ ಆಗುತ್ತೆ ನೋಡೋಣ. ನಾವೇನು ಕೊಲೆ ಮಾಡಿಲ್ಲ, ಅಲ್ಲ ಯಾರಿಗೂ ಹಲ್ಲೆ ಮಾಡಿಲ್ಲ. ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡಿ ನಮ್ಮ ಕೇಸನ್ನು ಮಾಡಿದ್ದಾರೆ. ಸರ್, ಈಗ ಒಂದು ಆರೋಪ ಇತ್ತು ಸರ್, ಆಕ್ರೋಶ ಏನಂದರೆ ಡಿ ಸಿ ಅವರು ತಡವಾಗಿ ಬಂದಿದ್ದು. ಆದರೂ ನಾವು ಆಕ್ರೋಶವನ್ನು ತೋರಿಸಿಲ್ಲ. ನಾವು ಆಕ್ರಮಣಕಾರಿನೂ ಮಾಡಿಲ್ಲ. ನಾವು ಕೇಳಿದ್ವಿ ನೀವು ಯಾಕೆ ಲೇಟು ಅಂತೇಳಿ. ಅವ್ರಿಗೆ ಉತ್ತರ ಕೊಡಲಿಕ್ಕಾಗಲ್ಲ, ಏನೋ ಸುಳ್ಳು ಹೇಳಿದರು. ಒಬ್ಬ ಡಿ ಸಿ ಆಗಿರುವಂಥವನು ಅವನಿಗೆ ಅದೊಂದು ಜವಾಬ್ದಾರಿ, ಆ ಜವಾಬ್ದಾರಿಯನ್ನು ಆತ ನಡೆಸ್ಕೊಂಡು ಹೋಗಬೇಕು. ಅದು ಬಿಟ್ಟು ನನ್ನಿಂದ ಏನು ಬೇಳೆ ಬೇಸಿಗಾಗಿಲ್ಲ, ಅದಕ್ಕೆ ಏನು ಒಂದು ಜನಗಳ ಮೇಲೆ ರೈತರ ಮೇಲೆ ಹೋರಾಟದ ಮೇಲೆ ಹಲ್ಲೆ ಮಾಡ್ತಾರೆ ಅಂದರೆ ಇದಕ್ಕೆ ಉತ್ತರ ಅವರು ಶಾಸಕರು ಕೊಡಬೇಕು, ಡಿ ಸಿ ಕೊಡಬೇಕು, ಎಸ್ ಪಿ ಕೊಡಬೇಕು. ಉತ್ತರವನ್ನು ಅವ್ರು ಕೊಡಬೇಕಾಗತ್ತೆ. ಮಲೆನಾಡು ಜನಗಳ ತಾಳ್ಮೆಯನ್ನು ಭಾರಿ ಪರೀಕ್ಷೆ ಮಾಡ್ತಾರೆ. ತಾಳ್ಮೆ ಕಟ್ಟೆ ಹೊಡೆದಿದೆ. ನಿನ್ನೆ ಆದ ಘಟನೆ ನನ್ನ ಪರವಾಗಿ ಕಿಚ್ಚು ಜಾಸ್ತಿ ಆಗಿದೆ ಅಂತೇಳಿ ನನ್ನೊಂದು ಭಾವನೆ. ಇದು ಕಿಚ್ಚು ಜಾಸ್ತಿ ಆಗುತ್ತೆ. ಇದು ಯಾವುದೇ ಕಾರಣ ನಾವು ಬಿಡೋದಿಲ್ಲ. ಹೋರಾಟ ನಿರಂತರವಾಗಿ ಸಾಗ್ತಾ ಇರ್ತದೆ ಅಂತೇಳಿ ಹೇಳ್ತಾ ಇದ್ದೀನಿ. ಧನ್ಯವಾದ. ಇದೊಂದು ಶೃಂಗೇರಿ ಕ್ಷೇತ್ರದ ಒಟ್ಟು ಇತಿಹಾಸದಲ್ಲಿ ಇವತ್ತಿದೊಂದು ಕರಾಳ ದಿನ. ಇದು ಯಾಕೆ ಕರಾಳ ದಿನ ಅಂತ ಹೇಳ್ತೇನೆ ಅಂತಂದರೆ, ಒಬ್ಬ ಶಾಸಕ ಸ್ವತಃ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇರುವಂಥ ರೈತರ ಮೇಲೆ, ಅದು ಪಕ್ಷ ಅಂತ ಏನಿರಲಿಲ್ಲ, ಅದಕ್ಕೆ ಈ ಕ್ಷೇತ್ರದಲ್ಲಿ ಇವರು ಶಾಸಕರಾದ ಮೇಲೆ ಈ ವರ್ಷದಲ್ಲಿ ಇದು 13ನೇ ಸಾವಾಗಿದೆ. ಈ 13ನೇ ಸಾವಾಗಿರುವಂಥ ಈ ಸಂದರ್ಭದಲ್ಲಿ ಶಾಸಕರು ಬೆಳಗ್ಗೆಯಿಂದ ಬಂದು ನಮ್ಮ ಜೊತೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕಿತ್ತು. ಶಾಸಕರಿಗೆ ಕೇವಲ ಆನೆ ತುಳಿದ ಜಾಗಕ್ಕೆ 4 ಕಿಲೋಮೀಟರ್, ಅವ್ರ ಮನೆಯಿಂದ ಚಳವಳಿ ನಡೀತಾ ಇದ್ದ ಜಾಗಕ್ಕೆ 8 ಕಿಲೋಮೀಟರ್. ಶಾಸಕರು ಮಧ್ಯಾಹ್ನ 3:45 ಗಂಟೆಗೆ ಆರಾಮದಲ್ಲಿ ಬರ್ತಾರೆ. ಬೆಳಗ್ಗೆಯಿಂದ ಪ್ರತಿಭಟನೆ ನಡೆದಿದೆ.
ಹೋದ ಸೋಮವಾರ ಒಂದು ಸಾವಾಗಿದೆ ಅವ್ರ ಮನೆ ಪಕ್ಕದಲ್ಲೇನೆ. ಭಾನುವಾರ ಇವತ್ತು ಇನ್ನೊಂದು ಸಾವಾಗಿದೆ. ಆನೆ ಹಿಡಿಯೋಕೆ 8 ಆನೆಗಳು ಬಂದಿದ್ದಾವೆ ಅಂತೇಳಿ ಆನೆಗಳ ಜೊತೆ ನಿಂತ್ಕೊಂಡು ರೀಲ್ಸ್ ಮಾಡ್ತಾ ಇದ್ರು ಶಾಸಕರು. ನಾನು ಆನೆ ತಗೊಂಬಂದಿದ್ದೀನಿ, ಆನೆ ತಂದಿದ್ದೀನಿ ಅಂತ. 4 ದಿನದಲ್ಲಿ ಮುಂಚೆ ಬಂದಿರುವಂಥ ಆನೆಗಳು ಇವತ್ತು ಬೆಳಗ್ಗೆಗಿಂತ ಮುಂಚೆ ಮೊನ್ನೆನೇ ಈ ಆನೆಯನ್ನು ಹಿಡಿದಿದ್ರೆ ಇವತ್ತಿನ ಈ ತಾಯಿಯ ಸಾವಾಗ್ತಿರ್ಲಿಲ್ಲ. 1 ತಿಂಗಳ ಮುಂಚೆ ಅಲ್ಲೇ ಕೆಲಸ ಮಾಡ್ತಾ ಇರುವಂಥ ಕಾರ್ಮಿಕರಿಗೆ ಆನೆ ತುಳಿದು ಅವನ ಸ್ಪೈನಲ್ ಕಾರ್ಡ್ ಕಟ್ಟಾಗಿ ಸೊಂಟ ಮುರಿದೋಗಿ ಅವತ್ತು ಶಿವಮೊಗ್ಗ ಹಾಸ್ಪಿಟ್ಲ್ನಲ್ಲಿ ಕೈಕಾಲಿನ ಸ್ವಾಧೀನ ಕಳ್ಕೊಂಡಿದ್ದಾನೆ. ಇವತ್ತು ಆನೆ ತುಳಿದಂಥ ಸಂದರ್ಭದಲ್ಲಿ ಒಬ್ಬನ ಕಾಲು ಮುರಿದೋಗಿದೆ, ಅವನನ್ನು ಕೇಳೋರು ದಿಕ್ಕಿಲ್ಲ. ಇಷ್ಟೊಂದು ಘಟನೆಗಳು ನಡೀತಾ ಇದೆ. ಇದೇನು ಕ್ರಿಕೆಟಲ್ಲಿ ವಿಕೆಟ್ ಬಿದ್ದಂಗೆ ಅಂತ ಅಂದ್ಕೊಂಡಿದ್ದಾರೆ ಇವರು ಅಂತ ಗೊತ್ತಿಲ್ಲ. 11 ಜನ ಆನೆ ಸಾವಿನಿಂದ ಸತ್ತಿದ್ದಾರೆ, ಆನೆ ತುಳಿತದಿಂದ. 12 ಜನ ಕಡ್ಕೋಣದಿಂದ ಸತ್ತಿದ್ದಾರೆ. ಈ ಕ್ಷೇತ್ರದಲ್ಲಿ ಎಲ್ಲಿಯೂ ಕಾಣದೇ ಇರುವಂಥ ಸಾವುಗಳನ್ನು ನೋಡ್ತಾ ಇದ್ದೀವಿ. ಬೇಲೆ ಕೀಳ್ಲಿಕ್ಕೆ ಹೋಗ್ಲಿಕ್ಕೆ ಇವ್ರ ಹತ್ರ 200 ಜನ ಕೊಡೋಕ್ಕಿದೆ. ETFಗೆ 5 ಜನ 6 ಜನ ಕೊಡ್ತಾರೆ. ಇವರಿಗೆ ರೈತರ ಮೇಲೆ ದೌರ್ಜನ್ಯ ಮಾಡುವಂಥ ಒಬ್ಬ ಶಾಸಕ ನಿಂತು ಲಾಠಿ ಚಾರ್ಜ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಧಿಕಾರದ ಮದ ನೆತ್ತಿಗೇರಿದೆ. ಇದು ತಾಲಿಬಾನ್ ಆಡಳಿತ ಈ ಕ್ಷೇತ್ರದಲ್ಲಿ ಜಾರಿಗೆ ಬಂದಿದೆ. ನಾವು ಈ ಶಾಸಕರ ದೌರ್ಜನ್ಯವನ್ನು ವಿರೋಧಿಸ್ತೇವೆ ಮತ್ತು ಈ ಕರ್ನಾಟಕದಲ್ಲಿ ನಡೀತಾ ಇರುವಂಥ ಈ ಸರ್ಕಾರದ ದೌರ್ಜನ್ಯವನ್ನು ವಿರೋಧ ಮಾಡ್ತೇವೆ. ರೈತರ ಪರವಾಗಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ರೈತ ರಕ್ಷಣಾ ಸಮಿತಿ ಏನು ಬಂದ್ಗೆ ಕರೆ ಕೊಟ್ಟಿದೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದೆ. ಸ್ವಯಂ ಘೋಷಿತ ಬಂದ್ ಆಗಬೇಕು ಮತ್ತು ನಾಳೆ ನಾವು ಇಲ್ಲಿ 10:30 ಗಂಟೆಗೆ ವಾಟರ್ ಡ್ಯಾಮ್ ಸರ್ಕಲ್ ಇದರಲ್ಲಿ KT ಸರ್ಕಲ್ನಲ್ಲಿ ನಾವು ಪ್ರತಿಭಟನಾ ಸಭೆಯನ್ನು ಮಾಡೋರಿದ್ದೇವೆ. ಈ ಸಭೆಗೂ ಎಲ್ಲರೂ ಬರಬೇಕು ಅಂತ ಹೇಳುವಂಥದ್ದನ್ನ ನಾನು ಮನವಿಯನ್ನು ಮಾಡ್ಕೊಂತೇನೆ. ಮತ್ತು ಒಂದು ದುರಂತದ ಶಾಸಕ ಮತ್ತು ದೌರ್ಜನ್ಯದ ಶಾಸಕನನ್ನು ನೋಡಿದ್ದೇವೆ. ಒಬ್ಬ ಶಾಸಕ ನಿಜವಾದ ಅವರ ಮುಖದ ಅನಾವರಣ 8 ವರ್ಷದ ನಂತರ ಆಗಿದೆ. ಅಮಾಯಕನ ಸೋಗಿನಲ್ಲಿರುವಂಥ ಒಬ್ಬ ರೌಡಿ ಶಾಸಕನನ್ನು ನೋಡಿದ್ವಿ. ವಿನೋದ್ ಏನೋ ಕೇಳ್ತಾ ಇದ್ದಾರೆ ಅಂದರೆ ಅವ್ರ ಮೇಲೆ ತೋಳು ಮಾಡಿದು ಹೋಗ್ತಾರೆ. ಕೆಳಗೆ ಇಳಿದು ಬರಬೇಕಾದ್ರೆ ಸಂತೋಷರು ಇವ್ರ ಮೇಲೆ ದೂಡಿಕೊಂಡು ಬರುವಂಥ ಪ್ರವೃತ್ತಿಯನ್ನು ನೀವು ವಿಡಿಯೋ ನೋಡಿ. ನಾನು ಹಾಗೆ ಹೇಳಿದ್ದೇನೆ ಅಂತ ಭಾವಿಸ್ಬೇಡಿ. ಈ ಥರದ ದೌರ್ಜನ್ಯ ಮಾಡುವಂಥ ಒಬ್ಬ ಶಾಸಕನನ್ನು ಈ ಕ್ಷೇತ್ರ ಪಡೆದಿರುವಂಥದ್ದು ಒಂದು ದುರಂತದ ವಿಷಯ. ನೆಣ ಏರಿದ ಮೇಲೆ ಇಳಿಲೇಬೇಕು, ಅದು ಇಳಿತದೆ. ಬಹುಶಃ ಭಗವಂತ ತಲೆಗೆ ಈ ಪಿತ್ತವನ್ನು ಕೊಟ್ಟಿದ್ದಾನಲ್ಲ, ರೈತರನ್ನು ನಿಲ್ಸ್ಕೊಂಡು ಹೊಡೆಸುವಂಥ ಅಮಾಯಕರು ಪೆಟ್ಟು ತಿಂದರು, ಅಮಾಯಕರಿಗೆ ಹೊಡೆಸುವಂಥ ಮಜಾ ತಗೊಂಡಂಥ ಸ್ಥಿತಿ ಇದೆಯಲ್ಲ, ಇದನ್ನ ಪ್ರತಿಫಲವನ್ನು ನೀವು ಊಟ ಮಾಡ್ತೀರಿ ಅಂತ ಹೇಳುವಂಥದ್ದನ್ನು ಹೇಳ್ತಾ ಅತ್ಯಂತ ವಿಷಾದದಿಂದ ಹೇಳ್ತೀವಿ. ಸಾವಿನ ಮನೆಯಲ್ಲಿ ಲಾಠಿ ಚಾರ್ಜ್ ಮಾಡಿಸಿದಂಥ ಈ ಶಾಸಕರಿಗೆ ಒಂದು ಧಿಕ್ಕಾರವನ್ನು ಹೇಳ್ತಾ ನಾನು ಇದನ್ನು ಹೇಳ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.